ನಿಮ್ಮಲ್ಲಿ ಒಳ್ಳೆಯ ಮನಸ್ಸಿದ್ದರೆ ನಿಮಗೆ ಬೇರೆಯವರು ಹಾಕಿದ ಶಾಪವೂ ಕೂಡ ಆಶೀರ್ವಾದವಾಗಿ ಬದಲಾಗುತ್ತದೆ. ಹಾಗಾಗಿ ಸದಾ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕರ್ಕ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಮೊದಲೇ ಸೆಂಟಿಮೆಂಟ್, ತುಂಬ ಎಮೋಷ್ನಲ್ ಜೀವಿಗಳು, ಬೇರೆಯವರ ಮಾತನ್ನು ನಂಬಿ ಕೆಲವೊಂದು ಸಾರಿ ಗುಂಡಿಗೆ ಬೀಳುವಂಥ ವ್ಯಕ್ತಿಗಳು, ತಮ್ಮ ಮುಂದೆ ಯಾರಾದರೂ ಬಂದುಬಿಟ್ಟು ಅಯ್ಯೋ ಅಮ್ಮ ಅಂದ್ಕೊಂಡು ಹೇಳಿಬಿಟ್ರೆ ಮನಸ್ಸು ಕರಗಿ ಅವರಿಗೆ ತನ್ನಲ್ಲಿರುವಂಥದ್ದೆಲ್ಲ ಕೈ ತುಂಬ ಕೊಡುವಂತಹ ಒಂದು ಉದಾರಿಗಳೇ ಈ ಕರ್ಕಾಟಕ ರಾಶಿಯವರು. ಹಾಗಾದರೆ ಈ ಕರ್ಕಾಟಕ ರಾಶಿಯವರ ಜುಲೈ ತಿಂಗಳು ಹೇಗಿದೆ, ಈ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅಂದ್ಕೊಂಡು ಒಂದೊಂದಾಗಿ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಮುಖ್ಯವಾಗಿ 2 ಯೋಗ ಕೂಡ ಬಂದಿದೆ. ಅದರಲ್ಲಿ ಒಂದು ಶನಿಮಂಗಲ ಯೋಗ, ಇನ್ನೊಂದು ಮಾಲವ್ಯ ಯೋಗ. ಈ 2 ಯೋಗದಲ್ಲಿ ಏನೇನೆಲ್ಲ ಒಂದು ಶುಭ ಫಲಗಳಿದೆ ಮತ್ತು ಕೆಲವೊಂದಿಷ್ಟು ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟು ಕೂಡ ಕೆಲವೊಂದು ಯೋಗಗಳಲ್ಲಿ ಇರ್ತದೆ. ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಹೇಳಬೇಕಂತಂದರೆ ಬುಧಗ್ರಹ ವಿರಾಜಮಾನವಾಗಿರುವಂಥದ್ದು. ನಿಮಗೆ ಬುಧಗ್ರಹ ವಿರಾಜಮಾನವಾಗಿದ್ದಾಗ ಏನಾಗ್ತದೆ, ಕೆಲವೊಂದು ನಾರ್ಮಲಾಗಿ ಸಮಸ್ಯೆ ಇದ್ದೇ ಇರ್ತದೆ. ಯಾಕಂತಾರೆ ವಿರಾಜಮಾನ ಅಂದ್ಕೂಡ್ಲೇ ಪ್ರತಿ ಸೆಕೆಂಡಲ್ಲೂ ಕೂಡ ವಿರಾಜಮಾನ ಆಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ 1ರಿಂದ 17ನೇ ತಾರೀಕುವರೆಗೆ ಒಂದು ಸ್ವಲ್ಪ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ, ಇನ್ನೊಂದು ಆರೋಗ್ಯದ ವಿಚಾರದಲ್ಲಿ ಏನು ಅಂತಂದರೆ ಒಂದು ಸ್ವಲ್ಪ ಬಾಯಿಗೆಲ್ಲ ಹುಣ್ಣಾಗುವಂಥದ್ದಾಗಿರಲಿ, ಕೆಲವೊಂದಿಷ್ಟು ಇನ್ಸೋಮೇನಿಯಾ ನಿದ್ರಾಹೀನತೆ ಬರುವಂಥದ್ದಾಗಿರಲಿ, ಮೈಗ್ರೇನ್ ಸಮಸ್ಯೆ ಆಗಿರುವಂಥದ್ದು, ಅಥವಾ ಒಂದು ಸ್ವಲ್ಪ ಮೂಡ್ ಆಫ್ ಆಗಿರುವಂಥದ್ದು, ಅಥವಾ ನೆಗೆಟಿವ್ ಥಿಂಕಿಂಗ್ಗಳು ಜಾಸ್ತಿ ಬರ್ತದೆ, ಬೇಡದೇ ಇರುವಂಥ ವಿಚಾರಗಳು ನಿಮ್ಮ ತಲೆಯಲ್ಲಿ ಅವಾಗವಾಗ ಬರ್ತಾ ಇರ್ತದೆ. ಏನೇನೆಲ್ಲ ಸಮಸ್ಯೆ ಇದೆ 1ರಿಂದ 17ನೇ ತಾರೀಕಿವರೆಗೆ ಅಂದ್ಕೊಂಡು ಹೇಳಿದ್ನಲ್ವಾ, ಇದೆಲ್ಲ ಸಮಸ್ಯೆಗಳು ಕೂಡ 18ನೇ ತಾರೀಕಿನಿಂದ ಇದೇ ಬುಧಗ್ರಹ ಪರಿಹಾರ ಕೊಡ್ತಾನೆ, ನಿಮ್ಮ ಸಮಸ್ಯೆಗಳು ದೂರ ಮಾಡ್ತಾನೆ ಹೇಳುವಂಥದ್ದು ಕೂಡ ನಿಮಗೆ ಜ್ಞಾಪಕ ಇರಲಿ. ಈ ಕಟಕ ರಾಶಿಯವರ ಒಂದು ಧನಸ್ಥಿತಿಯಲ್ಲಿ ನೋಡಿದರೆ ಮಂಗಲ ಮತ್ತು ಕೇತು ಧನಭಾವದಲ್ಲಿರುವಂಥದ್ದು. ಪೂರ್ತಿ ತಿಂಗಳಲ್ಲಿ ಒಂದು 3 ಲಾಭ ಇದೆ, ಒಂದು ಮಾತ್ರ ನಷ್ಟ ಇದೆ. ಅದು ಯಾವುದು ನೋಡೋಣ. ಒಂದು, ಶ್ರಮ ಜಾಸ್ತಿ ಆಗುವಂಥದ್ದು. ನಿಮಗೆ ಶ್ರಮ ತುಂಬ ಜಾಸ್ತಿ. ನೀವು ಎಲ್ಲಿ ಕೆಲಸ ಮಾಡ್ತಿರೋ, ಯಾವ ಕೆಲಸ ಮಾಡ್ತಿರೋ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಶ್ರಮದ ಅವಶ್ಯಕತೆ ಇದ್ದೇ ಇರ್ತದೆ. ಏನೋ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಬೆರಳು ತೋರಿಸಿ ಇಲ್ಲಿ ಬೆರಳು ಮಾಡಿ ನೀವು ಏನೂ ಕೆಲಸ ಮಾಡುವಂಗಿಲ್ಲ. ನಿಮಗೆ ಶ್ರಮ ತುಂಬ ಜಾಸ್ತಿ ಆಗ್ತದೆ ಈ ಜುಲೈ ತಿಂಗಳಲ್ಲಿ. ಅದೇ ರೀತಿಯಾಗಿ ಮನಸ್ಸು ತುಂಬ ಚಂಚಲವಾಗುವಂಥದ್ದು. ಅದು ಮಾಡಲ ಇದು ಮಾಡಲ ಅದು ಮಾಡಲ. ಹಾಗಾಗಿ ನಿಮ್ಮ ಒಂದು ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇಟ್ಕೋಬೇಕಾಗ್ತದೆ ನೀವು. ಮತ್ತೆ ನೋಡೋದಿದ್ರೆ ಶಾಪಿಂಗ್, ಅನಾವಶ್ಯಕವಾದಂಥ ಕೆಲವೊಂದಿಷ್ಟು ಶಾಪಿಂಗ್ ಮಾಡುವಂಥ ಯೋಗ ಕೂಡ ಇದೆ. ಅನಾವಶ್ಯಕ, ನಿಮಗೇನಾದ್ರದ್ದೇನೋ ಅವಶ್ಯಕತೆಯೇ ಇರೋದಿಲ್ಲ, ಏನು ನೋಡಿದ್ರೂ ನನಗೆ ತಗೋಬೇಕು ಹೇಳುವಂಥದ್ದು ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ತದೆ. ಮಾರ್ಕೆಟಿಗೆ ಹೋದಾಗಲೆಲ್ಲ ಕೂಡ ಕೆಲವೊಂದು ಶಾಪ್ ಮುಂದೆ ನೇತಾಕಿಡ್ತಾರೆ ಒಳ್ಳೊಳ್ಳೆ ಐಟಮ್ಗಳು, ಮನೆಗೆ ಬೇಕಾಗಿರುವಂಥದ್ದು, ಅಥವಾ ಕೆಲವೊಂದು ಡ್ರೆಸ್ಗಳಾಗಿರ್ಬೋದು. ನಿಮ್ಮ ಹತ್ರ 1000 ಡ್ರೆಸ್ಸು ನಿಮ್ಮ ಬೀರು ಒಳಗಡೆ ಬಿದ್ದುಕೊಂಡಿದ್ರೂ ಕೂಡ ಆ ಡ್ರೆಸ್ ನೋಡಿದ ಕೂಡಲೇ ಬೇಕೇ ಬೇಕು ಅನಿಸುವಂಥದ್ದು. ಇಂಥವೆಲ್ಲ ಕೆಲವೊಂದಿಷ್ಟು ಈ ಮನಸ್ಸು ಚಂಚಲವಾದಾಗ ಆಗ್ತದೆ. ಖಂಡಿತವಾಗಲೂ ಕೂಡ ಇದಕ್ಕೆಲ್ಲ ಕಡಿವಾಣ ಹಾಕೋದು ಒಳ್ಳೆಯದು. ಈ ಲಾಭ ಸಂಬಂಧಿ ನೋಡೋದಿದ್ದರೆ ನಿಮಗೆ ಒಂದು ಭೂಮಿಯ ಯೋಗ ಇದೆ. ಯಾರೆಲ್ಲ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ಮಾಡಬೇಕು, ಅಥವಾ ನಾವು ಒಂದು ಹಳ್ಳಿ ಪ್ರದೇಶದಲ್ಲಿ ಒಂದಿಷ್ಟು ಜಮೀನು ತೊಗೊಂಡು ತೋಟ ಮಾಡಬೇಕು ಅಂದ್ಕೊಂಡಿದ್ದವರಿಗೆಲ್ಲ ಕೂಡ ಒಂದು ಭೂಮಿ ಖರೀದಿಯ ಭಾಗ್ಯ ಇದೆ. ಭೂಮಿ ಖರೀದಿ ನಾನು ಹೇಳೋದು ವೈಯಕ್ತಿಕ ಅಂದ್ಕೊಂಡ್ರೆ ಮನೆ ಕಟ್ತೀರಾ, ನೀವು ತೋಟ ಮಾಡ್ತೀರಾ. ಅದನ್ನು ಬಿಟ್ಟು ಒಂದು ರಿಯಲ್ ಎಸ್ಟೇಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅವರಿಗೂ ಕೂಡ ಒಂದು ಯಥೇಚ್ಛವಾದಂಥ ಲಾಭ ಬರುವಂಥ ಸಾಧ್ಯತೆಗಳಿದೆ. ಆದರೆ ಈ ರಿಯಲ್ ಎಸ್ಟೇಟ್ ಅಂತ ಬಂದಾಗ ಈ ಕೇತುಮಂಗಲ ಯೋಗದಲ್ಲಿ ಏನಾಗ್ತದೆ ಕೇಳಿದ್ರೆ, ನೀವು ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಗೆ ಎದುರಿಗಿರುವಂಥ ವ್ಯಕ್ತಿ ನಿಮ್ಗೆ ಕೇಳು ಮಾಡುವಂಥದ್ದು ಇದ್ದೇ ಇರ್ತದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಯಾರು ಇದ್ದರೆ, ಅಥವಾ ಯಾರಿಂದ ನೀವು ಖರೀದಿ ಮಾಡಿ ಮತ್ತು ಅವರಿಗೆ ನೀವು ಅದನ್ನು ಮಾರಾಟ ಮಾಡ್ತೀರಲ್ವಾ, ಅಂಥವರ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಭೂಮಿಯ ವ್ಯವಹಾರ ಮಾಡೋದು ಅತ್ಯುತ್ತಮವಾಗಿರ್ತದೆ. ಇನ್ನು 3ನೇ ಲಾಭದಲ್ಲಿ ಯಾವುದೆಲ್ಲ ಬರ್ತದೆ ಕೇಳಿದ್ರೆ, ಒಂದು ಸರ್ಕಾರದಿಂದ ಕೆಲವೊಂದಿಷ್ಟು ಲಾಭಗಳಾಗುವಂಥದ್ದು. ನಿಮಗೆ ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸಗಳಾಗಬೇಕಾಗಿರುವಂಥದ್ದು, ನೀವು ಅಲ್ದಾಟ ಮಾಡಿ ಸುಸ್ತಾಗಿದ್ದಿದ್ರೆ ಈ ತಿಂಗಳಲ್ಲಿ ನಿಮಗೆ ಒಂದು ಸರ್ಕಾರದಿಂದ ಕೆಲವೊಂದಿಷ್ಟು ಕೆಲಸ ಆಗ್ತದೆ, ಸರ್ಕಾರಿ ಕಚೇರಿಗಳಿಂದ ಕೆಲವೊಂದಿಷ್ಟು ಕೆಲಸ ಆಗುವಂಥದ್ದು. ಅದೇ ರೀತಿಯಾಗಿ ಧನಭಾವದಲ್ಲಿ ನಾನು ಮಂಗಲ ಮತ್ತು ಕೇತು ಅಂತಂದೆ. ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದಾರೆ ಶೇರ್ ಮಾರ್ಕೆಟಲ್ಲಿ, ಅಥವಾ ಒಂದು ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡೋರು, ಕೆಲವೊಬ್ಬರು ಈ ಬಂಡವಾಳ ಹೂಡಿಕೆ ಮಾಡ್ತಾರೆ, ಇನ್ವೆಸ್ಟ್ಮೆಂಟು ಬೇರೆ ಬೇರೆ ಕಂಪ್ನಿಯ ಮೇಲೆ, ಒಂದು IT ನಾನ್ IT ಕಂಪ್ನಿಯ ಮೇಲೆ. ಅಂಥವರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ರಿಟರ್ನ್ಸ್ ಹೇಳುವಂಥದ್ದು ಬರ್ತದೆ, ಒಂದು ಲಾಭ ಹೇಳುವಂಥದ್ದು ಬರ್ತದೆ. ಅದೇ ರೀತಿ ಈಗ ಯಾರೆಲ್ಲ ಬಂದುಬಿಟ್ಟು ಈ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೋ,
ಯಾರೆಲ್ಲ ಬಂದುಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಿಗೆ ಒಂದು ಸ್ವಲ್ಪ ನಿಮ್ಮ ವಾಹನಗಳಲ್ಲಿ ಅಥವಾ ನಿಮ್ಮ ಯಂತ್ರಗಳಲ್ಲಿ ಖರ್ಚು ಜಾಸ್ತಿ ಆಗುವಂಥದ್ದು ಆಗ್ತದೆ, ಅದು ರಿಪೇರಿಗೆ ಬರುವಂಥದ್ದು ಆಗ್ತದೆ. ಹಾಗಾಗಿ ಮೊದಲೇ ಅದ್ರ ಬಗ್ಗೆ ಪ್ರಿಕಾಷನ್ ತೊಗೊಂಡು ಅದ್ರ ಬಗ್ಗೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಅದು ಕೂಡ ನಿವಾರಣೆ ಆಗುವಂಥದ್ದು. ಇನ್ನು ಪರಿವಾರದ ವಿಚಾರಕ್ಕೆ ಬಂದರೆ ಮಾಲವ್ಯ ಯೋಗ ಅಂತಂದೆ ನಿಮಗೆ. ಶುಕ್ರ ಗ್ರಹ ಬಂದು ನಿಮಗೆ ಲಾಭದಲ್ಲಿರುವಂಥದ್ದು. ಇದರಿಂದ ಏನಾಗ್ತದೆ, ನಿಮ್ಮ ಕುಟುಂಬದ ಸದಸ್ಯರಿಗೆ ಯಾರಿಗೆಲ್ಲ ಕೆಲಸ ಇರಲಿಲ್ಲ ಅಥವಾ ಯಾರಿಗೆಲ್ಲ ಉದ್ಯೋಗ ಇರಲಿಲ್ಲ ಅವರಿಗೆಲ್ಲ ಒಂದು ಉದ್ಯೋಗದ ಭಾಗ್ಯ ಹೇಳುವಂಥದ್ದು ಆಗ್ತದೆ. ಅದನ್ನು ಬಿಟ್ಟು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಆಗುವಂಥದ್ದು ಕೂಡ ಖಂಡಿತವಾಗ್ಲೂ ಇದೆ. ಶುಭ ಕಾರ್ಯಗಳಿಗೆ ನೀವು ಅಟೆಂಡ್ ಮಾಡುವಂಥದ್ದು, ಅದು ಸ್ನೇಹಿತರ ಮನೆ ಮದುವೆ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ ಮನೆ ಮದುವೆ ಆಗಿರ್ಬೋದು, ಇಂಥವೆಲ್ಲ ದೊಡ್ಡ ದೊಡ್ಡ ಮದುವೆಯ ಸಮಾರಂಭಗಳಿಗೆ ನೀವು ಹೋಗುವಂಥದ್ದು ಇರ್ತದೆ. ಮತ್ತು ಒಂದು ಸ್ನೇಹಿತರ ಜೊತೆಗೆ ಕುಟುಂಬದ ಜೊತೆಗೆ ಒಂದು ಸಂತೋಷಭರಿತವಾದಂತಹ ಒಂದು ಕಾಲ ಕಳೆಯಲಿಕ್ಕೆ ಈ ಜುಲೈ ತಿಂಗಳು ಸದಾ ಸಿದ್ಧವಾಗಿದೆ ನಿಮಗೋಸ್ಕರ. ಮತ್ತು ಹತ್ತಿರ ಬಂದು ಹೇಳಬೇಕು ಅಂತಂದರೆ ಕೆಲವೊಂದಿಷ್ಟು ಗಂಡ ಹೆಂಡತಿಯರಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಮುಸುಕಿನ ಗುದ್ದಾಟಗಳು ದೂರ ಆಗುವಂಥದ್ದು ಮತ್ತು ನಿಮ್ಮ ಮಕ್ಕಳ ಜೊತೆಗಿರುವಂಥ ಒಂದು ಭಿನ್ನಾಭಿಪ್ರಾಯ ಕೂಡ ಈ ಜುಲೈ ತಿಂಗಳಲ್ಲಿ ದೂರ ಆಗ್ತದೆ. ಹಾಗಾಗಿ ಸಿಕ್ಕ ಸಮಯದ ಉಪಯೋಗ ಪಡ್ಕೊಂಡು ನೀವು ಎಲ್ಲ ಭಿನ್ನಾಭಿಪ್ರಾಯಗಳನ್ನೆಲ್ಲ ದೂರ ಮಾಡಿಕೊಂಡು ಖುಷಿಯಿಂದ ಜೀವನದಲ್ಲಿ 4 ದಿನ ಬದುಕಿ 4 ಜನರಿಗೆ ಒಂದು ನಿಮ್ಮಿಂದ ಒಂದು ಸಹಾಯ ಆಗಲಿ ಅನ್ನೋದು ನನ್ನದು ಒಂದು ಹಾರೈಕೆ ನಿಮಗೆ ಮತ್ತು ನನ್ನದೊಂದು ಆಸೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು ಈ ತಿಂಗಳಲ್ಲಿ ಕಾಣ್ತೀರಾ ನೀವು. ಒಂದು, ನಿಮ್ಮ ಮಕ್ಕಳು ಬೇರೆ ಊರಲ್ಲಿ ಅಥವಾ ಬೇರೆ ದೇಶದಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡೋದಿದ್ದರೆ ಅವರೊಂದು ಹಾಸ್ಟೆಲ್ ಚೇಂಜ್ ಮಾಡುವಂಥದ್ದು, ಅಥವಾ ಕೆಲವೊಂದಿಷ್ಟು ಮಕ್ಕಳು ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಚೇಂಜ್ ಮಾಡುವಂಥದ್ದು, ಅದಕ್ಕೆಲ್ಲ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತದೆ. ಅದನ್ನು ಬಿಟ್ಟು ಅವರ ವಿದ್ಯಾಕ್ಷೇತ್ರದಲ್ಲಿ ನೋಡೋದಿದ್ದರೆ ಅಥವಾ ಅವರ ಸ್ಟಡೀಸಲ್ಲಿ ಬಂದು ನಾವು ನೋಡೋದಿದ್ದರೆ ಅತಿ ಉತ್ತಮವಾಗಿದೆ. ಮೊದಲೇ ಕರ್ಕಾಟಕ ರಾಶಿಯವರು ಅತಿ ಬುದ್ಧಿವಂತ ಜೀವಿಗಳು. ಅವರು ವಿದ್ಯಾರ್ಥಿಗಳಾದರೂ ಬಂದರು, ವ್ಯಕ್ತಿಗಳಾದರೂ ಬಂದರು, ಅವರು ತುಂಬ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ನಿಸ್ಸೀಮರಾಗಿರ್ತಾರೆ. ಅತಿ ಉನ್ನತ ಸ್ಥಾನಗಳಲ್ಲಿ ಕೆಲವೊಂದಿಷ್ಟು ಇವತ್ತು ಆಸೀನರಾಗಿರುವಂಥದ್ದು ನಿಮಗೂ ಕೂಡ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ಜೀವನ ಹೇಳುವಂಥದ್ದು ಅತಿ ಉತ್ತಮವಾಗಿದೆ. ಅದೇ ಹೇಳಿದ್ನಲ್ಲ ನಾನು, ನೀವು ಎಷ್ಟೇ ಈ ಗ್ರಹಫಲ ತುಂಬ ಚೆನ್ನಾಗೇ ಇರ್ತದೆ ಈ ಜುಲೈ ತಿಂಗಳಾಗಿರಲಿ ಜೂನ್ ತಿಂಗಳಾಗಿರಲಿ. ಆದರೆ ಗ್ರಹಫಲ ಚೆನ್ನಾಗಿದೆ ಅಂದ್ಕೊಂಡ್ಬಿಟ್ಟು ನಾವು ಅಸಡ್ಡೆ ಮಾಡಿಕೊಂಡು ನಾವು ಆಲಸ್ಯ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಗ್ರಹನೂ ನಿಮ್ಮ ಮನೆಗೆ ಬಂದು ಫಲ ಕೊಡೋದಿಲ್ಲ. ಎಲ್ಲಾದರೂ ನೀವು ಅಂಗಡಿಗೆ ಹೋದಾಗ ಪುಕ್ಷಟೆ ಯಾರಾದರೂ ಒಂದು ಚಾಕ್ಲೇಟ್ ಕೊಡ್ತಾರಾ ನಿಮಗೆ? ಇಲ್ವಲ್ಲ. ₹1 ಕೊಡಬೇಕು, ಒಂದು ಪೆಪ್ರಿಮೆಂಟ್ ಕೊಡಬೇಕು ಅವನು. ಈ ಥರದಲ್ಲಿ ನೀವು ನಿಮ್ಮ ಶ್ರಮ ಎಫರ್ಟು ಹಾಕಿದ್ದಲ್ಲಿ ಮಾತ್ರ ಆ ಗ್ರಹ ಫಲ ನಿಮಗೆ ಕೂಡಿ ಬರುವಂಥದ್ದು, ಆ ಗ್ರಹಗಳು ಕೂಡ ನಿಮ್ಮತ್ತ ವಾಲುವಂಥದ್ದು ಆಗ್ತದೆ. ಇದನ್ನು ಮಂದಟ್ಟು ಮಾಡ್ಕೋಬೇಕು. ಏನೂ ಮಾಡದೆ ಆಲಸ್ಯಾಗಿ ನಾವು ಮನೇಲಿ ಕೂತ್ಕೊಂಡಿದ್ರೆ ಯಾವ ಗ್ರಹಗಳು ಬರೋದಿಲ್ಲ, ಯಾವ ಭಗವಂತನೂ ಬರೋದಿಲ್ಲ. ನಮ್ಮ ಶ್ರಮ ಇದ್ದಾಗ ಮಾತ್ರ ನಮಗೆ ಅದರದೊಂದು ಫಲ ಸಿಗುವಂಥದ್ದು, ಅದರಿಂದ ಒಂದು ಲಾಭ ಬರುವಂಥದ್ದು. ಮತ್ತು ಈ ಉದ್ಯೋಗದ ವಿಚಾರದಲ್ಲಿ ಬಂದರೆ ಒಂದು IT ಕಂಪ್ನಿಲಿ ಕೆಲಸ ಮಾಡೋರು, ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡುವಂಥವ್ರು, ಅಥವಾ ನಾನ್ IT ನಲ್ಲಿ ಮಾಡೋರು, ಅಥವಾ ಸರಕಾರಿ ಉದ್ಯೋಗಿಗಳಿಗೂ ಕೂಡ ಉತ್ತಮವಾಗಿರುವಂಥದ್ದು. ಯಾಕಂತಂದರೆ ಸೂರ್ಯ ಮತ್ತು ಗುರು 12ನೇ ಮನೆಯಲ್ಲಿ ಆಸೀನರಾಗಿರುವಂಥದ್ದು. ಇದರಿಂದ ಏನಾಗ್ತದೆ ಕೇಳಿದರೆ ನಿಮಗೆ, ಒಂದು ಬೇರೆ ಬೇರೆ ದೇಶಗಳಿಗೆ ನೀವು ನಿಮ್ಮ ಕೆಲಸದ ನಿಮಿತ್ತ ಮೀಟಿಂಗು ಅಥವಾ ಕೆಲವೊಂದಿಷ್ಟು ಪ್ರೆಸೆಂಟೇಷನು ಪ್ರಾಜೆಕ್ಟ್ಗಳನ್ನು ಹೇಳಿಕೊಂಡು ಹೋಗುವಂಥದ್ದು ಪ್ರಯಾಣ ಇರ್ತದೆ, ಅಥವಾ ಒಂದು ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥದ್ದು ಒಂದು ಪ್ರಯಾಣದ ಭಾಗ್ಯ ಇರ್ತದೆ, ಅಥವಾ ನಿಮ್ಮ ಒಂದು ಲೋಕಲಲ್ಲೇ ಕೂಡ ಒಂದು 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಅಕ್ಕಪಕ್ಕದಲ್ಲಿ ನಿಮ್ಮ ಇನ್ನೊಂದು ಬ್ರ್ಯಾಂಚ್ಗಳಿಗೆ ಒಂದು ಪ್ರೆಸೆಂಟೇಷನ್ ಕೊಡೋದು, ಒಂದು ಪ್ರಾಜೆಕ್ಟ್ ರಿವೀಲ್ ಮಾಡುವಂಥದ್ದು, ಅಥವಾ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡುವಂಥದ್ದು, ಇಂಥ ಕೆಲಸ ಕಾರ್ಯಗಳು ನಿಮಗೆ ಅಪಾರವಾಗಿರುವಂಥದ್ದು. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ನೀವು ಸ್ವಲ್ಪ ಕಾಲಿಗೆ ಚಕ್ರ ಕಟ್ಕೋಬೇಕೇನೋ ಅನಿಸುತ್ತೆ. ಆದರೆ ಏನೇ ಇದ್ದರೂ ಕೂಡ ನಿಮಗೆ ಮಂಗಲ ಮತ್ತು ಕೇತು ನಿಮ್ಗೆ ಹೇಳಿದ್ನಲ್ಲ, ಅದ್ರ ನೆನಪಿರಲಿ. ಹುಷಾರಾಗಿ ಓಡಾಟ ಮಾಡಿ. ಈಗೆಲ್ಲ ಈ ಪ್ರಪಂಚದಲ್ಲಿ ನಡೀತಿರುವಂಥದ್ದು, ನಮ್ಮ ದೇಶದಲ್ಲಿ ನಡೀತಿರುವಂಥ ಅಪಘಾತಗಳು, ಆಕ್ಸಿಡೆಂಟ್ಗಳು ನೋಡ್ತಾ ಇದ್ದೀರಿ. ಆದಷ್ಟು ಜಾಗರೂಕತೆಯಿಂದ ಮೈಯೆಲ್ಲ ಕಣ್ಣಾಗ್ಬಿಟ್ಟು ನೀವು ಓಡಾಡಬೇಕು, ಆಯಿತಾ? 5ನೇ ತಾರೀಕಿನಿಂದ 25ನೇ ತಾರೀಕುವರೆಗೂ ಕೂಡ ಈ ಜುಲೈ ತಿಂಗಳಲ್ಲಿ ಈ ವ್ಯಾಪಾರಸ್ಥರಿಗೆ ಅತಿ ಉತ್ತಮವಾಗಿರುವಂಥದ್ದು. ನೆನಪಲ್ಲಿಟ್ಕೊಳ್ಳಿ, 5ನೇ ತಾರೀಕಿಂದ 25ನೇ ತಾರೀಕುವರೆಗೂ ವ್ಯಾಪಾರದಲ್ಲಿ ಅತಿ ಉತ್ತಮವಾಗಿದೆ. ಅದು ವ್ಯಾಪಾರ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಅಥವಾ ಚಿಕ್ಕ ಮಟ್ಟದಲ್ಲಿ ಅಂತ ನಾನು ಹೇಳೋದಿಲ್ಲ. ಒಂದು ಕಿರಾಣಿ ವ್ಯಾಪಾರಿಯಿಂದ ಹಿಡಿದು ಫುಟ್ಪಾತ್ ವ್ಯಾಪಾರಿಗೂ ಬಂತು, ಅದೇ ಒಂದು ಹೋಲ್ಸೇಲಿಂದ ಹಿಡಿದು
ಇಂಪೋರ್ಟ್ ಲೆವೆಲ್ವರೆಗೂ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಅತಿ ಉತ್ತಮವಾಗಿದೆ. ಈ ಡೇಟನ್ನು ನೋಟ್ ಮಾಡಿ ಇಟ್ಕೊಳ್ಳಿ, 5ನೇ ತಾರೀಕಿಂದ 25ನೇ ತಾರೀಕುವರೆಗೂ. ಅದರ ನಂತರ ಏನು ಅಂತ ಕೇಳಿದರೆ, ವ್ಯಾಪಾರ ಚೆನ್ನಾಗೇ ಇರ್ತದೆ, ಒಂದು ಸ್ವಲ್ಪ ಇನ್ಕಮ್ ಸೋರ್ಸು ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಮೂಮೆಂಟ್ ಏನಿದೆ ಒಂದು ಸ್ವಲ್ಪ ಲೋ ಆಗಿರುವಂಥದ್ದಾಗ್ತದೆ. ನಿಮ್ಮ ಆಫೀಸ್ನಲ್ಲಿ ನೀವು ಎಷ್ಟೋ ವರ್ಷದಿಂದ ಕೆಲಸ ಮಾಡೋರು ಇದ್ದಾರೆ, ರೀಸೆಂಟಾಗಿ ಸೇರಿದವರು ಇದ್ದಾರೆ. ಬಟ್ ನೀವು ಎಷ್ಟೋ ಕೆಲಸ ಮಾಡಿದರೂ ಕೂಡ, ಎಷ್ಟೇ ಶ್ರಮ ಪಟ್ಟರೂ ಕೂಡ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಸಮಯದಲ್ಲಿ ನಿಮ್ಮ ಕೆಲಸಕ್ಕೆ ಒಂದು ಅಪ್ರಿಸಿಯೇಷನ್ ಹೇಳುವಂಥದ್ದು ಸಿಕ್ಕೇ ಇರಲಿಲ್ಲ ಅಲ್ವಾ? ನೀವು ನಿಮ್ಮ ಎಫರ್ಟ್ 100ಗೆ 100% ಹಾಕಿದ್ರಿ, ಎಲ್ಲೂ ಸಿಗ್ತಾ ಇರಲಿಲ್ಲ. ನಿಮ್ಗೆ ಬರಬೇಕಾಗಿರುವಂಥದ್ದು ಮೂರನೇ ವ್ಯಕ್ತಿ ಹೊಡ್ಕೊಂಡು ಹೋಗೋದು. ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ಒಂದು ಕ್ರಿಕೆಟ್ ಮ್ಯಾಚಲ್ಲಿ 200 ರನ್ ಚೇಸ್ ಮಾಡಬೇಕಾಗಿರುತ್ತೆ. T20ನಲ್ಲಿ 195 ರನ್ನು ಓಪನಿಂಗ್ ಬಂದವನೇ ಹೊಡ್ಕೊಂಡು ಹೋಗಿರ್ತಾನೆ. ಲಾಸ್ಟ್ 2 ಬಾಲ್ ಇರ್ತದೆ, 5 ರನ್ ಬೇಕಾಗಿರುತ್ತೆ. ಎಲ್ಲ ವಿಕೆಟ್ ಹೋಗಿರುತ್ತೆ. ಲಾಸ್ಟ್ ಒಬ್ಬನು ಬಾಲರ್ ಬರ್ತಾನೆ, 2 ಬಾಲಿಗೆ 6 ರನ್ ಹೊಡ್ಕೊಂಡ್ಬಿಟ್ಟು ವಿನ್ ಮಾಡ್ತಾನೆ. ಹೆಸರು ಆ ಬಾಲರ್ದೇ ಬರೋದು ಅಲ್ವಾ? ಅದೇ ರೀತಿ ಕರ್ಕಾಟಕ ರಾಶಿಯವರು ಕೂಡ ಹಾಗೇ. ಎಲ್ಲ ಪ್ರಾಜೆಕ್ಟಿಗೂ ಕೂಡ ನೀವು ಒಂಥರ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ಕೊಂಡಿರ್ತೀರ. ಲಾಸ್ಟಲ್ಲಿ ಒಬ್ಬನು ಬಂದುಬಿಟ್ಟು ಅದನ್ನು ಫಿನಿಶ್ ಅಪ್ ಮಾಡಿಬಿಟ್ಟು ಅವನು ಅದನ್ನು ಕ್ರೆಡಿಟ್ ತೊಗೊಂಡು ಹೋಗೋದು, ಅವನು ಅದನ್ನು ಅಪ್ರಿಷಿಯೇಷನ್ಗೆ ಪಾತ್ರವಾಗುವಂಥದ್ದು ಆಗ್ತಿತ್ತು. ಆದರೆ ಈ ಟೈಮಲ್ಲಿ ನಿಮಗೆ ಈ ಥರ ಆಗೋದಿಲ್ಲ. ಇಂಥ ಯಾವುದೇ ಒಂದು ಪ್ರಾಜೆಕ್ಟ್ ನೀವು ಮಾಡಿದರೂ ಕೂಡ ನಿಮ್ಮ ಹೈಯರ್ ಅಥಾರಿಟಿ, ನಿಮ್ಮ ಮ್ಯಾನೇಜರ್ ಆದವರು ಅದನ್ನು ಪಾಯಿಂಟ್ ಔಟ್ ಮಾಡಿ ನಿಮಗೆ ಅಪ್ರಿಷಿಯೇಟ್ ಮಾಡುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ನೀವು ನಿಮ್ಮ ಕಂಪನಿಯಲ್ಲಿ ತುಂಬ ದಿನದಿಂದ ಇಷ್ಟು ಬೇಡಿಕೆ ಇಟ್ಕೊಂಡಿರ್ತೀರಿ. ಒಂದು ಟ್ರಾನ್ಸ್ಫರ್ ಕೊಡಿ ಅಂತ ಬೇಡಿಕೆ ಇಟ್ಕೊಂಡಿರ್ತೀರಿ, ಅಥವಾ ನಿಮ್ಮ ಬ್ರ್ಯಾಂಚ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿರ್ತೀರಿ. ಫೈನಲಿ ಬರುವಂಥದ್ದು ಸ್ಯಾಲ್ರಿನ ನೀವು ಹೈಕ್ ಮಾಡಿ ಅಂತ ನೀವು ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀರಿ. ಯಾಕಂತಂದರೆ ಈ ಕಾಲಮಾನ ಹಾಗೇ ಇದೆ, ಕಾಸ್ಟ್ ಆಫ್ ವ್ಯಾಲ್ಯೂನೂ ಕೂಡ ತುಂಬ ಹೈ ಲೆವೆಲಿಗೆ ಹೋಗಿದೆ ಮೆಟ್ರೋ ಸಿಟಿಗಳಲ್ಲಿ. ನೀವು ಕೇಳೋದ್ರಲ್ಲಿ ಏನೂ ತಪ್ಪೇ ಇಲ್ಲ. ಯಾಕಂತಂದರೆ ಒಂದು ಕಂಪ್ನಿ ಅಂತಂದಮೇಲೆ ಅದನ್ನು ಮೊದಲು ರೆಕಗ್ನೈಸ್ ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಆಫ್ ಲಿವಿಂಗ್ ಏನು ಓಡ್ತಾ ಇದೆ ಒಂದು ಮೆಟ್ರೋ ಸಿಟಿಲಿ ಹೇಳುವಂಥದ್ದು. ಎಜುಕೇಷನ್ ಮೇಲೆ ನಾವು ಒಂದು ಸ್ಯಾಲ್ರಿನ ಫಿಕ್ಸ್ ಮಾಡುವಂಥದ್ದು ಈ ಕಾಲದಲ್ಲಿ ತುಂಬ ಕಷ್ಟ. 1 ಲಕ್ಷ ರೂಪಾಯಿ ಸಂಬಳ ತೊಗೊಂಡವನು ಮಾಡೋದು ಊಟನೇ, 10,000 ತೊಗೊಂಡವನು ಕೂಡ ಮಾಡೋದು ಊಟನೇ. ಒಂದು ಸ್ವಲ್ಪ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದರೆ, ಅಥವಾ ಈ ಕಂಪನಿಯವರಾದಂಥವರು, ಸರ್ಕಾರದವರು ಅದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಶನಿ ಸಪ್ತಮದಲ್ಲಿ ಅಂತಂದರೆ ಇದು ನಿಮ್ಮ ದಾಂಪತ್ಯ ಜೀವನಕ್ಕೆ ಬರುವಂಥದ್ದು. ಈ ದಾಂಪತ್ಯ ಜೀವನ ಯಾವ ರೀತಿ ಇದೆ ಅಂತಂದರೆ, ಒಂದು ಉತ್ತಮ ರೀತಿಯಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗು, ನಿಮ್ಮ ಸಂಗಾತಿಯ ಜೊತೆಗೆ ಅತಿ ಉತ್ತಮವಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್. ಮೊದಲೇ ಕರ್ಕಾಟಕ ರಾಶಿಯವರು ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ತಮ್ಮ ಸಂಗಾತಿಯನ್ನು ಬಿಟ್ಕೊಡುವಂಥವ್ರಲ್ಲ. ನಾನು 100ಕ್ಕೆ 100 ಒಂದೇ ಥರ ಅಂತ ಹೇಳೋದಿಲ್ಲ. ಅದರಲ್ಲೂ ಕೂಡ ಕೆಲವೊಬ್ಬರು ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರೋದು ಇರ್ತದೆ, ಅದು ಬೇರೆ ವಿಚಾರ. ಆದರೆ ಒಂದು 100ಕ್ಕೆ 80ರಷ್ಟು ಜನ ಭಾಳ ಚೆನ್ನಾಗಿದ್ದಾರೆ ತಮ್ಮ ಸಂಗಾತಿ ಜೊತೆಗೆ, ಅಷ್ಟೇ ಅಂಡರ್ಸ್ಟ್ಯಾಂಡಿಂಗಲ್ಲಿ, ಅಷ್ಟೇ ಒಂದು ಪ್ರೀತಿ ಬಾಂಧವ್ಯದಲ್ಲಿ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲು ತುಂಬ ಚೆನ್ನಾಗಿರುವಂಥದ್ದು. ಅದೇ ರೀತಿ ಇನ್ನೊಂದು ಸ್ವಲ್ಪ ನೀವು ಕಾಳಜಿ ವಹಿಸಬೇಕಾಗಿರೋದೇನೆಂದರೆ, ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಮತ್ತು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತದೆ. ನಿಮಗೆ ಯಾವುದೋ ಅನ್ನೆಸೆಸರಿ ಒಂದು ತೊಂದರೆಗಳು ಬರುವಂಥದ್ದು, ಅದನ್ನು ನೀವು ಎಕ್ಸ್ಪೆಕ್ಟು ಮಾಡಿರೋದಿಲ್ಲ. ಬೈ ಆಕ್ಸಿಡೆಂಟ್ಲಿ ಕೆಲವೊಂದಿಷ್ಟು ಕಿರಿಕಿರಿಗಳು ಉಂಟಾಗುವಂಥದ್ದು, ಒಂದು ಫೈನಾನ್ಷಿಯಲಿ ಇರ್ಬೋದು, ಇಲ್ಲ ಅಂತಂದರೆ ಒಂದು ಮೆಡಿಕಲಿ ಇರ್ಬೋದು, ಇಂಥವೆಲ್ಲ ಇರ್ತದೆ. ಹಾಗಾಗಿ ನಿಮ್ಮ ಸಂಗಾತಿಯ ಆರೋಗ್ಯನ ಸ್ವಲ್ಪ ಕಾಳಜಿಯಿಂದ ನೋಡ್ಕೊಳ್ಳೋದು ಅತಿ ಉತ್ತಮ. ಉದ್ಯೋಗ, ಜಾಬ್ ಬಗ್ಗೆ ನಾನು ಹೇಳಿದೆ. ಇನ್ನು ಈ ಬಿಸ್ನೆಸ್ ವಿಚಾರಕ್ಕೆ ಬಂದರೆ 3ರಿಂದ 30ನೇ ತಾರೀಕುವರೆಗೂ ಕೂಡ ಈ ವ್ಯಾಪಾರದಲ್ಲಿದ್ದವರಿಗೆ ರೆಕಾರ್ಡೆಡ್ ಸೇಲ್ ಆಗುವಂಥದ್ದು. ರೆಕಾರ್ಡೆಡ್ ಅಂತಂದರೆ ಒಂದು ದಾಖಲೆ ಮಟ್ಟದ ಬಿಸ್ನೆಸ್ ಆಗುವಂಥದ್ದು ಆಗ್ತದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರು, ಅದೇ ರೀತಿ ಒಂದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟವರು, ಕೃಷಿಗೆ ಸಂಬಂಧಪಟ್ಟ ವ್ಯಾಪಾರಿಗಳು, ರೈತರಿಂದ ನೇರವಾಗಿ ಭತ್ತ, ರಾಗಿ, ಗೋಧಿ ಇಂಥ ಒಂದು ಆಹಾರ ಪದಾರ್ಥಗಳನ್ನು ನೀವು ಕೊಂಡುಕೊಂಡು ಸೇಲ್ ಮಾಡೋರಿಗೆ ಅತಿ ಉತ್ತಮವಾಗಿದೆ. ಒಳ್ಳೆಯ ಧನಲಾಭ ಕೂಡ ನೀವು ಈ ಜುಲೈ ತಿಂಗಳಲ್ಲಿ ನೋಡ್ತೀರಾ. ಮತ್ತು ಅದೇ ರೀತಿಯಾಗಿ ಒಂದು ಕೃಷಿಕರಾಗಿದ್ದರೆ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯವರಾಗಿದ್ದರೆ ನೀವು ಉಪಕರಣಗಳನ್ನು ಖರೀದಿ ಮಾಡುವಂಥ ಭಾಗ್ಯ ಇದೆ. ಕೃಷಿಕರಾದರೆ ಒಂದು ವೀಡರು, ಟಿಲ್ಲರು, ಟ್ಯಾಕ್ಟ್ರು ಇಂಥವೆಲ್ಲ ನಿಮಗೆ ಬೇಕಾಗಿರ್ತದೆ. ಇಂತಹ ಉಪಕರಣಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಭಾಗ್ಯ, ಅದನ್ನು ಕೊಂಡುಕೊಳ್ಳುವಂಥ ಭಾಗ್ಯ ಇದೆ. ಅದೇ ರೀತಿಯಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನಡೆಸುವವರು, ಅದು ನಾನು ಹೇಳ್ತಿರೋದು ಬಂದುಬಿಟ್ಟು ಒಂದು ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋರು ಇದ್ದಾರೆ, ಅವರಿಗೂ ಕೂಡ ಹೇಳ್ತಿರುವಂಥದ್ದು. ಅವರಿಂದ ಹಿಡಿದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೂ ಬಂತು, ಅವರಿಗೂ ಕೂಡ ಒಂದು ಉಪಕರಣಗಳನ್ನು ಖರೀದಿ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಅದರಿಂದ ಒಂದು ಉತ್ತಮವಾದಂಥ ಪ್ರೊಡಕ್ಷನನ್ನು ನೀವು ಹೊರಗಡೆ ತೆಗೆದು ಅದರಿಂದ ಲಾಭ ತಗೊಳ್ಳುವಂಥದ್ದು ಭಾಗ್ಯ ಕೂಡ ಈ ಜುಲೈ ತಿಂಗಳಲ್ಲಿದೆ. ಇನ್ನೊಂದು ನೀವು ನೆನಪಲ್ಲಿಟ್ಕೋಬೇಕು, ಅಥವಾ ಕಟಕ ರಾಶಿಯವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಕೂಡ ನೆನಪಿಟ್ಕೋಬೇಕು. ಈ ಕಟಕ ರಾಶಿಯವರ ಒಂದು ಗುಣ ಹೇಗೆ ಅಂತಂದರೆ, ಬಿದ್ದವರ ಪಕ್ಷ ಅವ್ರದ್ದು.
ಬಿದ್ದವರ ಪಕ್ಷ ಅಂತಂದರೆ ಯಾರು ಒಂದು ಅಸಹಾಯಕತೆಯಿಂದ ಒಂದು ಫೈನಾನ್ಷಿಯಲಿ ಟ್ರಬಲೋ, ಕುಟುಂಬದ ಟ್ರಬಲೋ, ಒಂದು ಅಯ್ಯೋ ನನ್ನ ಜೀವನನೇ ಮುಗ್ದೋಯ್ತು ಅಂದ್ಕೊಂಡು ಯಾರೆಲ್ಲ ಬಂದುಬಿಟ್ಟು ಜೀವನದಲ್ಲಿ ಆಡ್ತಾ ಇರ್ತಾರೋ ಅಂಥವರ ಕಡೆಗೆ ಅವರು ಕಳ್ಳಾಗಲಿ ಸುಳ್ಳಾಗಲಿ ಮೋಸ ಮಾಡೋನಾಗಲಿ ಅವರನ್ನು ನಂಬಿ ಅವ್ರ ಕಡೆ ಹೋಗಿ ನಿಂತು ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಬೆಂಬಲ ಕೊಡುವಂಥ ರಾಶಿ ಅಂತಂದರೆ ಇದು ಕರ್ಕಾಟಕ ರಾಶಿಯಾಗಿರ್ತದೆ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಅವರು ಕರ್ಕಾಟಕ ರಾಶಿಯವರು ಅಂತಂದರೆ ಒಂದು ಉತ್ತಮವಾದಂಥ ಬಾಳ ಸಂಗಾತಿ ಆಗಲಿಕ್ಕೆ ಅರ್ಹವಾದಂಥ ವ್ಯಕ್ತಿಗಳು. ಯಾರ ಕಡೆಗೆ ಅವರು ನೋಡ್ತಾರೋ ಆ ಕಡೆಗೆ ಈ ಕಟಕ ರಾಶಿಯವರು ನಿಂತ್ಕೊಂಡಿರ್ತಾರೆ. ನಾನು ಇದೀನಿ, ನಿನಗೆ ಹೆದರಬೇಡ ಹೇಳುವಂಥದ್ದು. ಈ ಗುಣ ನನಗೆ ಬಹಳ ಇಷ್ಟ ಆಗುವಂಥದ್ದು ಕಟಕ ರಾಶಿಯವರಲ್ಲಿ. ಹಾಗಾಗಿ ನಿಮ್ಮ ಸಹಾಯ ಹಸ್ತ ಕೂಡ ಇದೇ ರೀತಿಯಾಗಿ ಚಾಚಿ ಮುಂದೆ 4 ಜನರಿಗೆ ಹೆಲ್ಪ್ ಆಗಲಿ. ನೀವು ದುಡ್ಡಿಂದನೇ ಸಹಾಯ ಮಾಡಬೇಕು ಅಥವಾ ಧನ ಸಹಾಯ ಮಾಡಿದರೆ ಮಾತ್ರ ಅದೊಂದು ಸಹಾಯ ಅಂತ ನಾನು ಪರಿಗಣನೆಗೆ ತೊಗೊಳ್ಳೋದಿಲ್ಲ. ನೀವು ಮಾತಿನಿಂದ ಸಹಾಯ ಮಾಡುವಂಥ ಕೆಪಾಸಿಟಿ ಉಳ್ಳವರು, ಒಂದು ನಿಮ್ಮ ಶಕ್ತಿಯಿಂದ ಸಹಾಯ ಮಾಡೋಕ್ಕೆ ಕೆಪಾಸಿಟಿ ಉಳ್ಳವರು. ಹಾಗಾಗಿ ನಿಮ್ಮ ಮಾತಿನಿಂದಲೇ ಜನರ ಕಷ್ಟ ಪರಿಹಾರ ಮಾಡುವಂಥ ಶಕ್ತಿ ನಿಮ್ಮಲ್ಲಿರಬೇಕಾದ್ರೆ ಹಿಂಜರಿಕೆ ಯಾಕೆ? ಆದರೆ ಕೆಲವೊಂದು ವಿಚಾರದಲ್ಲಿ, ಕೆಲವೊಂದು ಸಿಚುವೇಷನಲ್ಲಿ ಆ ವ್ಯಕ್ತಿ ಎಂಥವನು, ಆ ವ್ಯಕ್ತಿಗೆ ಹೆಲ್ಪ್ ಮಾಡಿದರೆ ನನಗೆ ನಾಳೆ ಒಂದು ಕ್ರೆಡಿಟ್ ಬರಬೇಕು ಅಂತ ನೀವೇನು ಮಾಡೋದಿಲ್ಲ, ಆದರೂ ಕೂಡ ನಿಮಗೊಂದು ಹೆಸರು ಬರಲೇಬೇಕಲ್ವ, ಶ್ರಮಕ್ಕೆ ತಕ್ಕ ಪ್ರತಿಫಲ. ಹಾಗಂತ ಯಾವುದಾದ್ರೂ ಬಂದುಬಿಟ್ಟು ಒಂದು ಮೋಸಗಾರನಿಗೋ ಕಳ್ಳನಿಗೋ ಹೆಲ್ಪ್ ಮಾಡೋಕ್ಕೆ ಹೋಗ್ಬಿಟ್ಟು ಅವನಲ್ಲಿರುವಂಥ ಆರೋಪ ಪಟ್ಟಿ ನಿಮ್ಮ ತಲೆ ಮೇಲೆ ಬರಬಹುದು. ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಜನರ ವ್ಯಕ್ತಿತ್ವನ ನೋಡಿ ನೀವು ಸಹಾಯ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ. ಅದೇ ರೀತಿಯಾಗಿ ಈ ಜುಲೈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆಗ್ತದೆ. ಇದು ಮಂಗಲ ಗ್ರಹದ ಪ್ರಭಾವ. ಏನಾದರೂ ಬೇರೆಯವರ ಮಾತಿನ ಪ್ರಭಾವಕ್ಕೆ ನೀವು ಒಳಗಡೆ ಆದರೆ ಒಂದೇ ಸರಿ ಕೆಂಡಾಮಂಡಲ ಆಗುವಂಥದ್ದು. ಇದರಿಂದ ಏನಾಗ್ತದೆ ಕೇಳಿದ್ರೆ, ನಿಮಗೆ ಈ ಕಾರ್ಯಕ್ಷೇತ್ರಗಳಲ್ಲಿ ಇಂಥ ಒಂದು ಸಿಟ್ಟು ಬಂದರೆ ನಿಮ್ಮ ಮ್ಯಾನೇಜರ್ ಲೆವೆಲ್ವರೆಗೂ ನೀವು ಮಾತಾಡ್ಬಿಡ್ಬೋದು. ಆವಾಗ ನಿಮಗೆ 3 ಹೊತ್ತು ಊಟ ಕೊಡುವಂಥ ಕೆಲಸನೂ ನೀವು ಕಳ್ಕೊಳ್ಳುವಂಥ ಪರಿಸ್ಥಿತಿ, ಪ್ರಸಂಗಗಳು ಬರ್ಬೋದು. ಹಾಗಾಗಿ ಸಿಟ್ಟು ನಿಮ್ಮ ಕಂಟ್ರೋಲಲ್ಲಿರಲಿ. ಸಿಟ್ಟಿನ ಕಂಟ್ರೋಲಲ್ಲಿ ನೀವಿರೋಕ್ಕೆ ಹೋಗಬೇಡಿ. ಇದು ಬಹಳ ತಪ್ಪಾಗ್ತದೆ, ಬಹಳ ಮೋಸ ಆಗ್ಬೋದು ನಿಮಗೆ ಈ ಸಿಟ್ಟಿನಿಂದ. ಇನ್ನೊಂದು, ಕೆಲವೊಂದಿಷ್ಟು ಮಾತು ಹಿಡ್ಕೊಂಡ್ಬಿಟ್ರೆ ರಾತ್ರಿಯೆಲ್ಲ ನಿದ್ರೆ ಬಿಡುವ ವ್ಯಕ್ತಿಗಳು ನೀವಾಗಿರ್ತೀರಿ. ನಿಮ್ಗೆ ಆ ಕೆಲಸ ಆಗಬೇಕು, ನಿದ್ರೆ ಬರಬೇಕು. ಇಲ್ಲ ಅಂತಂದರೆ ನಿಮ್ಮ ಮನಸ್ಸಿಗೆ ಶಾಂತಿ ಹೇಳೋದು ಇಲ್ಲ, ಅಥವಾ ನಿಮ್ಮ ಮೈಂಡಿಗೆ ರೆಸ್ಟು ಹೇಳೋದೇ ಇಲ್ಲ. ಇಂಥ ಒಂದು ಆ್ಯಕ್ಟಿವ್ ಪರ್ಸ್ನಾಲಿಟಿ ಉಳ್ಳವರು ಅಂತಂದರೆ ಈ ಕಟಕ ರಾಶಿಯವರು. ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಗಂಡ ಆದವರು ಎಷ್ಟೇ ದುಡಿಲಿ ಅಥವಾ ಮಕ್ಕಳಾದವರು ಎಷ್ಟೇ ಸಂಪಾದನೆ ತರದೇ ಹೋಗಲಿ, ಹೇಗಾದರೂ ಮಾಡಿ ಒಂದು ಸಂಸಾರವೆಂಬ ತಕ್ಕಡಿಯನ್ನು ತೂಗಿಸ್ಕೊಂಡು ಹೋಗಲಿಕ್ಕೆ ಅರ್ಹವಾಗಿರುವಂಥ ವ್ಯಕ್ತಿಗಳು ಅಂತಂದರೆ ಈ ಕರ್ಕಾಟಕ ರಾಶಿಯ ಗೃಹಿಣಿಯರು. ಅದು ಕುಟುಂಬದಲ್ಲಿ ಎಂತಹ ತೊಂದರೆ ಇದ್ದರೂ ಕೂಡ ಅದರ ಬಗ್ಗೆ ಒಂದು ಧೈರ್ಯದಿಂದ ನಿಂತುಕೊಂಡು ಎದುರಿಸಿ ಆ ಸಮಸ್ಯೆಗೆ ಪರಿಹಾರ ತಗೊಂಡು ನೀವು ಮುನ್ನುಗ್ಗಿ ನಿಮ್ಮ ಸಂಸಾರನ ಮುನ್ನಡೆಸ್ಕೊಂಡು ಹೋಗುವಂಥ ಕೆಪಾಬಿಲಿಟಿ ಈ ಜುಲೈ ತಿಂಗಳಲ್ಲೂ ಕೂಡ ಬರ್ತದೆ. ಇನ್ನೊಂದು ವಿಶೇಷವಾಗಿ ನಿಮ್ಮ ಸಂಗಾತಿ ಅಂದರೆ ಒಂದು ಗಂಡನಿಗೆ ಯಾರೇ ಒಂದು ವ್ಯಕ್ತಿಯಿಂದ ಒಂದು ಅಲ್ಪ ಸ್ವಲ್ಪ ಒಂದು ಮೋಸ ಆದರೂ ಕೂಡ ನಿಮ್ಮಲ್ಲಿರುವಂಥ ಒಂದು ಆ ಪೌರುಷತ್ವ, ಒಂದು ಧೈರ್ಯ ಹೇಳುವಂಥದ್ದು ಆ ಗಂಡನಿಗೆ ಯಾರು ಮೋಸ ಮಾಡಿದ್ರೋ ಅವ್ರು ಎದುರು ಹೋಗಿಬಿಟ್ಟು ನಿಂತು ಅವರಿಗೆ ಮಾತಾಡುವಂಥ ಒಂದು ಕೆಪಾಸಿಟಿ ಕೂಡ ಈ ಜುಲೈ ತಿಂಗಳಲ್ಲಿ ಬರುವಂಥದ್ದಾಗ್ತದೆ. ಹಾಗಾಗಿ ಈ ಕಟಕ ರಾಶಿಯ ಗೃಹಿಣಿಯರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಹೆಸರು ಮಾಡುವಂಥದ್ದು, ಅಥವಾ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಒಂದು ಹೆಸರು ಮಾಡುವಂಥ ಭಾಗ್ಯ. ಅದೇ ರೀತಿಯಾಗಿ ಒಂದು ಸಮಾಜದಲ್ಲಿ ನೀವು ಗುರುತಿಸ್ಕೊಳ್ತೀರ ಒಂದು 4 ಜನರ ಹತ್ರ, ಅವು ಇಂತಹ ವ್ಯಕ್ತಿ ಇವರು ಅಂದ್ಕೊಂಡು ಒಂದು ಹೆಣ್ಣುಮಗಳು ಒಂದು ಹೆಸರು ಮಾಡುವಂಥ ಒಂದು ಕಾಲಘಟ್ಟ ಅಂತಂದರೆ ಈ ಜುಲೈ ತಿಂಗಳಾಗಿರ್ತದೆ. ಹಾಗಾಗಿ ಈಗ ಬರುವಂತಹ ಜುಲೈ ತಿಂಗಳು ನಿಮ್ಮ ಪಾಲಿಗೆ ಒಂದು ವರದಾನವಾಗಲಿ, ಅದನ್ನು ಉಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಹೆಸರು ಮಾಡಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. 4 ಜನರಿಗೆ ನಿಮ್ಮ ಮಾತಿನ ಮೂಲಕವೇ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.